ಈ ದಿನ ನೀವು ಏನು ಮಾಡುತ್ತಿರುವಿರಿ? ಓದುತ್ತಿದ್ದೀರಾ? ದೊಡ್ಡ ಕನಸು ಕಾಣುತ್ತಿದ್ದೀರಾ? ಅಥವಾ ಬದುಕನ್ನ ಹೇಗೆ ರೂಪಿಸಿಕೊಳ್ಳಬೇಕು ಅಂತ ಯೋಚಿಸುತ್ತಾ ಇರುವಿರಾ? ಹೇಳಿ, ನೀವು ಏಕೆ ಇಲ್ಲಿ ಕುಳಿತಿದ್ದೀರಿ? ಒಂದು ಸತ್ಯವನ್ನ ನೆನಪಿಟ್ಟುಕೊಳ್ಳಿ. ದೊಡ್ಡ ಸಾಧನೆಯ ಹಿಂದೆ ಒಂದು ಬಲವಾದ ಕಿವಿಮಾತು, ಒಂದು ಬಲವಾದ ಮಾರ್ಗದರ್ಶನ ಹಾಗೂ ಒಂದು ಬಲವಾದ ಸಂಕಲ್ಪ ಅಡಗಿರುತ್ತದೆ. ಸಾಧನೆ ಅನ್ನೋದು ಅಚಾನಕ್ಕಾಗಿ ಸಿಗುವ ಅದೃಷ್ಟವಲ್ಲ. ನಿಜವಾದ ಸಾಧನೆ ಎನ್ನುವುದು ಪ್ರತಿದಿನದ ಚಿಕ್ಕ ಚಿಕ್ಕ ಪ್ರಯತ್ನಗಳ ಫಲ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಸಾಧನೆಯ ಹಾದಿಗೆ ನಾನು ಒಂದಿಷ್ಟು ಕಿವಿ ಮಾತುಗಳನ್ನು ಹೇಳುತ್ತೇನೆ. ಈ ದಿನ ನಿಮ್ಮ ಮನಸ್ಸಿಗೆ ಒಂದು ಶಕ್ತಿಯುತವಾದ ಮೋಟಿವೇಶನ್ ನಾನು ನೀಡಬಲ್ಲೆ. ಬನ್ನಿ, ಈಗ ನನ್ನ ಮಾತುಗಳನ್ನ ಗಮನ ಕೊಟ್ಟು ಕೇಳಿ. ಕನಸುಗಳಿಲ್ಲದೆ ಸಾಧನೆ ಇಲ್ಲ. ನಿಮ್ಮ ಕನಸು ಯಾವಾಗಲೂ ದೊಡ್ಡದಾಗಿರಲಿ, ಸ್ಪಷ್ಟವಾಗಿರಲಿ. ಅದನ್ನ ನಿಮ್ಮದೇ ಆದ ಬರಹದಲ್ಲಿ ಬರೆದಿಡಿ. ಕನಸು ಅಂದ್ರೆ ಕಣ್ಣು ಮುಚ್ಚಿದಾಗ ಕಾಣುವುದು ಅಲ್ಲ, ಕಣ್ಣು ತೆರೆದಾಗ ಹೃದಯವನ್ನ ಬೆಚ್ಚಿ ಬೀಳಿಸುವ, ಮನಸ್ಸನ್ನ ಜಾಗೃತ ಮಾಡುವ ಗುರಿ. ಅದುವೇ ನಿಜವಾದ ಕನಸು. ದೊಡ್ಡ ಕನಸು ಕಾಣುವುದು ಏನು ಸುಲಭವಾಗಿದೆ, ಆದರೆ ಆ ಕನಸನ್ನ ನನಸು ಮಾಡಿದಾಗಲೇ ಈ ಬದುಕಿಗೊಂದು ಹೊಸ ಅರ್ಥ ಸಿಗುವುದು. ಶ್ರಮವಿಲ್ಲದೆ ಸಾಧನೆ ಸಾಧ್ಯವಿಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹೋಗಿ. ನೀವು ಸಾಧನೆಗಾಗಿ ಶ್ರಮದ ಬೆವರು ಹರಿಸದಿದ್ದರೆ ಯಶಸ್ಸು ನಿಮ್ಮನ್ನ ಚುಂಬಿಸುವುದಿಲ್ಲ. ಇಲ್ಲಿ ಸಮಯವೇ ನಿಮ್ಮ ದೊಡ್ಡ ಸಂಪತ್ತು. ಸಾಧನೆಯ ಹಾದಿಯಲ್ಲಿ ಸಮಯ ವ್ಯರ್ಥ ಮಾಡಿದವರು ಗುರಿ ತಲುಪುವುದಿಲ್ಲ. 24 ಗಂಟೆ ಸಮಯವನ್ನ ಹೇಗೆ ಸದ್ಬಳಕೆ ಮಾಡುತ್ತೀರೋ ಅದರ ಮೇಲೆ ನಿಮ್ಮ ಯಶಸ್ಸು ನಿರ್ಧಾರವಾಗುತ್ತೆ. ಸಮಯದ ಹಿಂದೆ ಓಡುವವನು ಯಶಸ್ಸನ್ನ ಮುಟ್ಟುತ್ತಾನೆ. ಪ್ರತಿಯೊಂದು ದೊಡ್ಡ ಸಾಧನೆಯ ಹಿಂದೆಯೂ ಸೋಲು, ತೊಂದರೆ, ಟೀಕೆಗಳು ಎಲ್ಲವೂ ಇರುತ್ತವೆ. ಆದರೆ ಯಾವ ಅಡಚಣೆ ಬಂದರೂ ಹಿಂತಿರುಗಬೇಡಿ. ಅವುಗಳನ್ನೇ ಮೆಟ್ಟಿಲುಗಳಾಗಿ ಮಾಡಿ ಮುಂದೆ ಸಾಗಿರಿ. ಅಡಚಣೆ ಅನ್ನೋದು ನಿಮ್ಮನ್ನ ತಡೆ ಹಿಡಿದು ನಿಲ್ಲಿಸುವ ಅಡ್ಡಗೋಡೆ ಅಲ್ಲ, ಅದು ಇನ್ನೊಂದು ದಾರಿ ಹುಡುಕು ಅನ್ನೋ ಸಂದೇಶ. ನೀವು ಯಶಸ್ಸು ಪಡೆಯಬೇಕಾದರೆ ನಿಮ್ಮ ಮೇಲೆ ನಿಮಗೆ ಸ್ವಯಂ ನಂಬಿಕೆ ಇರಬೇಕು. ನಿಮ್ಮನ್ನ ನೀವೇ ನಂಬದಿದ್ದರೆ ಬೇರೆ ಯಾರು ನಿಮ್ಮನ್ನ ನಂಬಲು ಸಾಧ್ಯ ಹೇಳಿ? ಆತ್ಮವಿಶ್ವಾಸವೇ ನಿಮ್ಮ ಬಲಿಷ್ಠ ಶಕ್ತಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟಾಗ ಮುಂದೆ ಲೋಕವೇ ನಿಮ್ಮ ಮೇಲೆ ನಂಬಿಕೆ ಇಡುವ ದಿನ ಬರುತ್ತದೆ. ಸಾಧನೆ ಮಾಡಲು ನಿರ್ಧರಿಸಿದ ಮೇಲೆ ಪ್ರತಿದಿನ ಶ್ರಮಿಸಲು ತಯಾರಿರಬೇಕು. ಒಂದು ದಿನ ಶ್ರಮಿಸಿ ಮತ್ತೊಂದು ದಿನ ಸೋಮಾರಿಯಾಗಿ ಕುಳಿತು ಬಿಟ್ಟರೆ ಸಾಧನೆ ಸಾಧ್ಯವಿಲ್ಲ. ಪ್ರತಿದಿನವೂ ನಿಮ್ಮ ಗುರಿಯತ್ತ ಒಂದೊಂದು ಹೆಜ್ಜೆ ಹಾಕಬೇಕು. ಸಣ್ಣ ಸಣ್ಣ ಪರಿಶ್ರಮಗಳ ನಿರಂತರ ಸೇರ್ಪಡೆಯಿಂದಲೇ ಯಶಸ್ಸು ದೊರಕಲು ಸಾಧ್ಯ. ಇದೆಲ್ಲವುದರ ಜೊತೆಗೆ ಒಳ್ಳೆಯ ವಾತಾವರಣ, ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಪುಸ್ತಕಗಳು ನಿಮ್ಮ ಸಾಧನೆಯ ಹಾದಿಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತವೆ. ಅದು ಯಾವ ಅಭ್ಯಾಸಗಳನ್ನ ನೀವು ಅಳವಡಿಸಿಕೊಂಡಿದ್ದೀರೋ ಅದೇ ನಿಮ್ಮ ಭವಿಷ್ಯವನ್ನ ತೀರ್ಮಾನಿಸುತ್ತದೆ. ಸ್ನೇಹಿತರೆ, ನೆನಪಿಡಿ, ಸಾಧನೆಯ ಹಾದಿ ಸುಲಭವಲ್ಲ, ಆದರೆ ಅದೇ ಹಾದಿಯಲ್ಲಿ ಸಾಗಿದವನಿಗೆ ಲೋಕವೇ ತಲೆಬಾಗುತ್ತದೆ. ನೀವು ಬದುಕುತ್ತಿರುವುದು ಕೇವಲ ದಿನಗಳನ್ನ ಕಳೆಯಲು ಅಲ್ಲ, ಸಾಧನೆ ಮಾಡಲು, ಬೇರೆಯವರಿಗೆ ದಾರಿ ತೋರಿಸಲು ಅನ್ನೋದನ್ನ ಮರೆಯಬೇಡಿ. ಒಂದು ಸತ್ಯವನ್ನ ನಿಮಗೆ ಹೇಳುತ್ತೇನೆ. ಸಾಧನೆ ಎಂದರೆ ಕೇವಲ ಹಣ, ಹುದ್ದೆ, ಹೆಸರು ಅಲ್ಲ. ಸಾಧನೆ ಎಂದರೆ ನಿಮ್ಮ ಕನಸು ನಿಜವಾಗುವುದು, ನಿಮ್ಮ ಶ್ರಮ ಫಲ ಕೊಡುವುದು, ನಿಮ್ಮ ಜೀವನ ಶೈಲಿ ಇತರರಿಗೆ ದಾರಿ ತೋರಿಸುವ ಬೆಳಕು ಆಗುವುದು. ಖಂಡಿತ ಸಾಧನೆ ಸುಲಭವಾದ ಹಾದಿಯಲ್ಲ, ಅದು ಕಷ್ಟಗಳ ಕಾಡು, ಅಡಚಣೆಗಳ ಕಲ್ಲು, ನೋವುಗಳ ಬೆಟ್ಟ. ಆದರೂ ಸಹ ಅದನ್ನ ದಾಟಿ ನಡೆದವನೇ ನಿಜವಾದ ಸಾಧಕ ಎನಿಸಿಕೊಳ್ಳುತ್ತಾನೆ. ಅಂತಿಮವಾಗಿ ಒಂದು ಕಿವಿ ಮಾತು ಹೇಳುತ್ತೇನೆ ಕೇಳಿ. ನಿಮ್ಮ ಗುರಿ, ಕನಸು ದೊಡ್ಡದಾಗಿದ್ದರೆ ಅದಕ್ಕಾಗಿ ಶ್ರಮ ಪಡಿ. ಸಮಯವನ್ನ ಹಿಂಬಾಲಿಸಿ, ಅಡಚಣೆಗಳನ್ನ ಮೆಟ್ಟಿ ನಿಲ್ಲಿ. ನಿಮ್ಮನ್ನ ನೀವು ನಂಬಿ ಸತತವಾಗಿ ಪ್ರಯತ್ನಿಸಿ. ಒಳ್ಳೆಯ ವಾತಾವರಣವನ್ನ ಆರಿಸಿ, ಶಿಸ್ತಿನಿಂದ ನಡೆಯಿರಿ. ಕಾಯುವ ತಾಳ್ಮೆ ಇರಲಿ. ಸೋಲು ಬಂದರೆ ಧೈರ್ಯದಿಂದ ಎದುರಿಸಿ. ನಿಮ್ಮ ಗಮನವನ್ನ ಗುರಿಯತ್ತ ಕೇಂದ್ರೀಕರಿಸಿ. ಪ್ರತಿದಿನ ನಿಮ್ಮನ್ನ ಅಭಿವೃದ್ಧಿಪಡಿಸಿ. ಕೃತಜ್ಞತೆಯಿಂದ ಇರಿ. ಇತರರಿಗೂ ಒಳ್ಳೆಯ ಮಾರ್ಗ ಬೋಧಿಸಿ. ಇದಕ್ಕಿಂತ ದೊಡ್ಡ ಸಾಧನೆಯ ಹಾದಿ ಬೇರೊಂದಿಲ್ಲ. ಎಂದಿಗೂ ನೆನಪಿಟ್ಟುಕೊಳ್ಳಿ, ಸಾಧನೆ ಹುಡುಕುವವರಿಗೆ ಸಿಗುವುದಿಲ್ಲ, ಹೋರಾಡುವವರಿಗೆ ಮಾತ್ರ ಸಿಗುತ್ತದೆ. ಒಳ್ಳೆಯದಾಗಲಿ. ಇನ್ನಷ್ಟು ಹೊಸ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.